Hi friends, welcome to the channel Maths Magic for KCET Mathematics. ನೋಡಿ ಇವತ್ತು ನಾನು ಕೆಲವೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಕೆಲವೊಬ್ಬರಿಗೆ ಥಿಯರಿ ಕ್ಲಿಯರ್ ಇರುತ್ತೆ ಬಟ್ ಕ್ವಶನ್ ಸಾಲ್ವ್ ಆಗಲ್ಲ. ಏನು ಮಾಡಬೇಕು? ನನಗೆ ಭಾಳ ಜನ ಕೇಳಿದ್ರು ಅದನ್ನು, ಹಾಗಾಗಿ ಮಾಡ್ತಾಯಿದ್ದೀನಿ ವಿಡಿಯೋನ. ನೋಡಿ, ಥಿಯರಿ ಕ್ಲಿಯರ್ ಇದೆ, ಕ್ವಶನ್ ಸಾಲ್ವ್ ಆಗ್ತಾ ಇಲ್ಲ ಅಂದರೆ ಇದರ ಅರ್ಥ ನಿಮ್ಮದು ಥಿಯರಿ ಇನ್ನೂ ಪರ್ಫೆಕ್ಟಾಗಿ ಕ್ಲಿಯರ್ ಆಗಿಲ್ಲ ಅಂತ ಅರ್ಥ. ಹೌದಾ? ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು. ಬರೀ ಥಿಯರಿ ಕೊಟ್ಟಿದ್ದಾರಾ, ಓಕೆ, ಸೀಕ್ವೆನ್ಸ್ ಬಗ್ಗೆ ಅಷ್ಟು ಓದಿದ ಕೂಡಲೇ ನಿಮಗೆ ಥಿಯರಿ ಬರುತ್ತೆ ಅಂತ ಅರ್ಥ ಅಲ್ಲ. ಓಕೆನಾ? ಏನಿದೆ ಕಾನ್ಸೆಪ್ಟು ಅದನ್ನು ನೋಡ್ಕೋಬೇಕು. ಸೊ ಫಸ್ಟ್ ಪಾಯಿಂಟು ಮೇಜರ್ ಆಗಿರೋದು ಅಂದರೆ ಕಾನ್ಸೆಪ್ಟನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌದಾ? ಏನಿದೆ ಕಾನ್ಸೆಪ್ಟು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಕೇವಲ ಒಂದು ಟಾಪಿಕ್ನ ಓದಿ ಇಮಿಡಿಯೇಟಾಗಿ ನೀವು PYQನ ಅಥವಾ ಮಾಡಲ್ ಕ್ವಶನ್ಸ್ನ ಸಾಲ್ವ್ ಮಾಡಲಿಕ್ಕೆ ಹೋದರೆ ನಿಮಗೆ ಕ್ವಶನ್ಸು ಸಾಲ್ವ್ ಆಗಲ್ಲ. ಓಕೆನಾ? ಅದು ಸಾಲ್ವ್ ಆಗಿಲ್ಲ ಅಂದ ಕೂಡಲೇ ನೀವೇನಾಗ್ತೀರಾ? ಡಿಮೋಟಿವೇಟ್ ಆಗ್ತೀರಾ. ಹಾಗಾಗಿ ಮೊದಲು ಕಾನ್ಸೆಪ್ಟನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಹೋದರೆ ಒಳ್ಳೆಯದು. ಇನ್ನು ನೆಕ್ಸ್ಟು ಸ್ಟಾರ್ಟ್ ವಿತ್ ಈಸಿ ಪ್ರಾಬ್ಲಮ್ಸ್. ಯಾವುದೇ ನೀವು ಕಾನ್ಸೆಪ್ಟ್ ಓದಿದ ಮೇಲೆ ಕ್ವಶನ್ನ ಸಾಲ್ವ್ ಮಾಡಬೇಕು ಅಂದ್ಕೊಂಡ್ರೆ ಮೊದಲು ಈಸಿಯಾಗಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಡೈರೆಕ್ಟಾಗಿ PYQಸ್ಗೆ ಹೋಗಬೇಡಿ. ಫಸ್ಟು ಮಾಡೆಲ್ಸ್ ನೋಡಿ, ಮಾಡೆಲ್ ಕ್ವಶನ್ಸ್ನ ನೋಡ್ಕೊಳ್ಳಿ. ನೆಕ್ಸ್ಟು ಎಕ್ಸಸೈಸ್ ಕ್ವಶನ್ಸ್ನ ಮಾಡಿ, ತದನಂತರದಲ್ಲಿ PYQಸ್ನ ನೀವು ಅಟೆಂಪ್ಟ್ ಮಾಡಿ. ಅಥವಾ ಈ ಮಾಡೆಲ್ ಕ್ವಶನ್ಸ್ ಆಯಿತು, ಎಕ್ಸಸೈಸ್ ಆಯಿತು, ಇದ್ರದ್ದು ಟಫ್ ಲೆವೆಲ್ ಏನಿರುತ್ತಲ್ಲ ಕಡಿಮೆ ಇರುತ್ತೆ, ಮಾಡ್ರೇಟಲ್ಲಿ ಇರ್ತವೆ. ಹಾಗಾಗಿ ನೀವು ಇದನ್ನು ಸಾಲ್ವ್ ಮಾಡ್ಕೊತಾ ಹೋದರೆ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಾನು ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು ಅಂತ. ಡೈರೆಕ್ಟಾಗಿ ನೀವು PYQs ಹೋದರೆ ಅಲ್ಲಿ ಕ್ವಶನ್ಸ್ದು ಟಫ್ ಲೆವೆಲು ಜಾಸ್ತಿ ಇರುತ್ತೆ. ಅದು ಸಾಲ್ವ್ ಆಗಿಲ್ಲ ಅಂದ ಕೂಡಲೇ ಮತ್ತೆ ನೀವು ಬೇಜಾರಾಗೋದು, ಅಥವಾ ಯಾವುದಕ್ಕೋ ಇದು ಟಾಪಿಕ್ಕೆ ನನ್ನ ಕಡೆಯಿಂದ ಸಾಲ್ವ್ ಆಗ್ತಾ ಇಲ್ಲ ಅಂತೇಳಿ ಟಾಪಿಕ್ನ ಸ್ಕಿಪ್ ಮಾಡೋದು, ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ಯಾವಾಗಲೂ ಮೊದಲು ಈಸಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, ನಂತರದಲ್ಲಿ ಟಫ್ ಇರೋ ಪ್ರಾಬ್ಲಮ್ಸ್ ಕಡೆ ಗಮನ ಕೊಡಿ. ಥರ್ಡ್ ನೋಡಿ, ಅನಲೈಸ್ ದ ಕ್ವಶನ್ ಸ್ಟ್ರಕ್ಚರ್ ಆ್ಯಂಡ್ ಪ್ಯಾಟರ್ನ್ ಆಸ್ಕ್ಡ್ ಇನ್ ಎಕ್ಸಾಮ್. PYQನ ಅಟೆಂಪ್ಟ್ ಮಾಡೋ ಮೊದಲು ಕ್ವಶನ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಅನಲೈಸ್ ಮಾಡ್ಕೊಳ್ಳಿ, ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಪ್ಯಾಟರ್ನ್ ನೋಡಿ, ಹೌದಾ? ಯಾವ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ ಬಂದಿದೆ, ಇಯರ್ ಬೈ ಇಯರ್ ಪ್ಯಾಟರ್ನ್ ಏನಿದೆ, ಆ ಥರ ನೋಡಿಕೊಂಡು ಕ್ವಶನ್ ಪೇಪರ್ನ ಅರ್ಥ ಮಾಡಿಕೊಂಡು ನೀವು PYQಸ್ನ ಸಾಲ್ವ್ ಮಾಡಲಿಕ್ಕೆ ಕೂತ್ರೆ ಈಸಿ ಆಗುತ್ತೆ. ನೆಕ್ಸ್ಟ್, ವರ್ಕ್ ಆನ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜೀಸ್. ನೋಡಿ, ನಮ್ಮ ಹತ್ರ ಒಂದು ಕ್ವಶನ್ ಇದೆ ಅಂದರೆ ಆ ಕ್ವಶನ್ನ ಸಾಲ್ವ್ ಮಾಡಲಿಕ್ಕೆ ಒಂದು 3ರಿಂದ 4 ಮೆಥಡ್ ಇರ್ತವೆ. ಹೌದಾ? ಒಂದೇ ಮೆಥಡಲ್ಲಿ ಕ್ವಶನ್ ಸಾಲ್ವ್ ಆಗಲ್ಲ ಅನ್ನೋಕ್ಕೇನು ಆಗುತ್ತೆ, ಬಟ್ ಅದು ಎಲ್ಲರಿಗೂ ಅದೇ ಸಮಂಜಸ ಅನಿಸಲ್ಲ. ಹೌದಾ? 2-3 ಮೆಥಡಲ್ಲಿ ನಾವು ಏನು ಮಾಡ್ಬೋದು? ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಹಾಗಾಗಿ ನೀವು PYQಸ್ನ ಸಾಲ್ವ್ ಮಾಡೋಕ್ಕಿಂತ ಮೊದಲು ಒಂದೊಂದು ಕಾನ್ಸೆಪ್ಟ್ ಮೇಲೆ ಈ ಕಾನ್ಸೆಪ್ಟಲ್ಲಿ ಕ್ವಶನ್ಸ್ ಬಂದರೆ ನಾನು ಯಾವ ಮೆಥಡಲ್ಲಿ ಸಾಲ್ವ್ ಮಾಡಬಹುದು, ನನಗೆ ಯಾವ ಮೆಥಡು ಕಂಫರ್ಟ್ ಆಗಿದೆ ಅಂತ ನೋಡಿಕೊಂಡು ಆಮೇಲೆ ನೀವು PYQನ ಸಾಲ್ವ್ ಮಾಡಲಿಕ್ಕೆ ಹೋದರೆ ನಿಮಗೇನಾಗುತ್ತೆ? ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಹೌದಾ? ಯಾವ ಪ್ರಾಬ್ಲಮಿಗೆ ಯಾವ ಸ್ಟ್ರಾಟಜಿ ಅಪ್ಲೈ ಮಾಡಬೇಕು, ಯಾವ ಥರ ಕೌಂಟರ್ ಎಕ್ಸಾಂಪಲ್ಸ್ ಕೊಡಬೇಕು. ನೋಡಿ, ಎಕ್ಸಾಮಲ್ಲಿ ಕೌಂಟರ್ ಎಕ್ಸಾಂಪಲ್ಸು ಏನಿದೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹೌದಾ? ಯಾವುದ್ಯಾವುದೋ ಕ್ವಶನ್ಗೆ ಹೋಗಿ ಯಾವುದ್ಯಾವುದೋ ಕೌಂಟರ್ ಎಕ್ಸಾಂಪಲ್ ಕೊಟ್ಟರೆ ಅಲ್ಲಿ ಸೊಲ್ಯೂಷನ್ ಸಿಗಲ್ಲ. ಹಾಗಾಗಿ ನೀವು ನಿಮ್ಮದೇ ಆದ ಒಂದು ಸ್ಟ್ರಾಟಜಿನ ರೆಡಿ ಮಾಡ್ಕೋಬೇಕು. ಯಾವ ಮೆಥಡಲ್ಲಿ ನಾನು ಸಾಲ್ವ್ ಮಾಡಬೇಕು. ಹೌದಾ? ಕಾಚಿ ರೂಟ್ ಟೆಸ್ಟು, ಕಾಚಿ ರೇಷೋ ಟೆಸ್ಟು, ಫಸ್ಟ್ ಟೆಸ್ಟು, ಸೆಕೆಂಡ್ ಟೆಸ್ಟು ಎಲ್ಲ ಕ್ವಶನಿಗೂ ಅಪ್ಲೈ ಆಗಲ್ಲ. ಹೌದಾ? ಕೆಲವೊಂದು ಕ್ವಶನಲ್ಲಿ ಡೈರೆಕ್ಟಾಗಿ ನಾವು ಕಾಚಿ ರೂಟ್ ಥಿಯರಿನ ಅಪ್ಲೈ ಮಾಡಿದರೂ ಆನ್ಸರ್ ಸಿಗುತ್ತೆ. ಇಂಡೈರೆಕ್ಟಾಗಿ ಎಲ್ಲ ಟೆಸ್ಟ್ ಮಾಡ್ಕೊಂಡ್ಬಂದ್ರೂ ಆನ್ಸರ್ ಸಿಗುತ್ತೆ. ಹೌದಾ? ಅದನ್ನು ನೋಡ್ಕೋಬೇಕು. ಹಾಗಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸ್ಟ್ರಾಟಜಿನ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ನಿಮ್ಮದೇ ಆದ ಸ್ಟ್ರಾಟಜಿನ ಮಾಡಿಕೊಂಡು ಅದನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿರಿ. ಹೌದಾ? ಆ ರೀತಿ ಮಾಡಿದಾಗ ನಿಮಗೆ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಆಗ್ತವೆ. ಇನ್ನು ನೆಕ್ಸ್ಟು, ಪ್ರಾಕ್ಟೀಸ್ ರೆಗ್ಯುಲರ್ಲಿ. ಹೌದಾ? ಕ್ವಶನ್ಸ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ಫುಲ್ಲು PYQ ಕ್ವಶನ್ ಪೇಪರ್ ಫುಲ್ ಪ್ರಾಕ್ಟೀಸ್ ಅಲ್ಲ. ಈ ಕಾನ್ಸೆಪ್ಟ್ ಓದಿದ್ದೀನ, ಈ ಕಾನ್ಸೆಪ್ಟ್ ಮೇಲೆ ನಿಮ್ಮ ಹತ್ರ ಎಷ್ಟು ಇಯರ್ ಕಲೆಕ್ಷನ್ ಇದೆ, ಆ ಕಲೆಕ್ಷನಲ್ಲಿ ಎಷ್ಟು ಕ್ವಶನ್ಸ್ ಇದಾವೆ ನೋಡಿ, ಅವನ್ನ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ. ಆ ಕ್ವಶನ್ಸ್ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಆ ಕ್ವಶನಿಂದ ಮತ್ತೊಂದು ಬೇರೆ ಕ್ವಶನ್ ಕ್ರಿಯೇಟ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ಅದನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ. ಹೀಗಾದರೆ ನಿಮ್ಮದು ಕಾನ್ಸೆಪ್ಟ್ ಏನಾಗುತ್ತೆ? ಸ್ಟ್ರಾಂಗ್ ಆಗುತ್ತೆ.
ಪ್ರಾಬ್ಲಮ್ ಸಾಲ್ವಿಂಗೂ ಜಾಸ್ತಿ ಆಗುತ್ತೆ. ಹೌದಾ? ನೆಕ್ಸ್ಟು ರಿವ್ಯೂ ಮಿಸ್ಟೇಕ್ಸ್. ಅಂದರೆ ನೀವು ಒಂದು ಕ್ವಶನ್ನ ಸಾಲ್ವ್ ಮಾಡಿದರೆ ಅದು ಸಾಲ್ವ್ ಆಗಿಲ್ಲ ಅಂದರೆ ನಿಮ್ಮ ತಪ್ಪೆಲ್ಲಾಗಿದೆ, ಆನ್ಸರ್ ರಾಂಗ್ ಬಂದಿದ್ದರೆ ತಪ್ಪೆಲ್ಲಾಗಿದೆ ಅದನ್ನು ನೋಡ್ಕೊಳ್ಳಿ. ನೋಡಿ, ಸಾಲ್ವ್ ಆಗಿಲ್ಲ ಅನ್ನೋದೇ ಬೇರೆ ಪಾಯಿಂಟು, ಆನ್ಸರ್ ರಾಂಗ್ ಬಂದಿದೆ ಅನ್ನೋದೇ ಬೇರೆ ಪಾಯಿಂಟ್. ಹೌದಾ? ಹಾಗಾಗಿ ಪ್ರತಿಯೊಂದನ್ನು ನೀವು ನಿಮ್ಮ ಮಿಸ್ಟೇಕ್ಸ್ನ ನೋಡ್ಕೊಳ್ಳಿ, ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀರಾ. ಓಕೆನಾ? ಡೈಲಿ 1 ಅವರಲ್ಲಿ ನೀವು 2 ಕಾನ್ಸೆಪ್ಟ್ದು PYQs ಆಯಿತು, ಎಕ್ಸಸೈಸ್ ಕ್ವಶನ್ಸ್ ಆಯಿತು, ಮಾಡಲ್ ಕ್ವಶನ್ಸ್ ಆಯಿತು ಸಾಲ್ವ್ ಮಾಡಿದರೆ ಅದರಲ್ಲಿ ಎಷ್ಟು ಕರೆಕ್ಟ್ ಬಂದಿದ್ದಾವೆ, ಎಷ್ಟು ತಪ್ಪಾಗಿದ್ದಾವೆ. ಹೌದಾ? ತಪ್ಪಾಗಿದ್ದು ಏನಕ್ಕೆ ತಪ್ಪಾಗಿದ್ದಾವೆ ಅದನ್ನೊಂದು 1/2 ಅವರಲ್ಲಿ ಅನಲೈಸ್ ಮಾಡ್ಕೊಳ್ಳಿ. ಅನಲೈಸ್ ಮಾಡಿಕೊಂಡು ಮತ್ತೆ ಪ್ರಯತ್ನ ಪಡಿ. ಹಾಗಿದ್ದಾಗ ನಿಮಗೇನಾಗುತ್ತೆ, ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅನ್ನೋ ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ಹೌದಾ? ತಪ್ಪಾಗಿದೆ ಅಂದ ಕೂಡಲೇ ಕೈ ಬಿಡಬೇಡಿ. ಏನಕ್ಕೆ ತಪ್ಪಾಗಿದೆ, ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಕ್ಟೀಸ್ ಟೈಮ್ ಮ್ಯಾನೇಜ್ಮೆಂಟ್. ಇದೇನಿದೆ ಅಲ್ಲ, ತುಂಬ ಇಂಪಾರ್ಟೆಂಟ್. ಈಗಿರೋದು ಕೇವಲ ನಮಗೆ 28 ದಿನ. ಹೌದಾ? ಈ 28 ದಿನದಲ್ಲಿ ಒನ್ ಅವರಲ್ಲಿ ಪೇಪರ್ ಫಸ್ಟನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಮಿಕ್ಕಿರೋ 2 ಅವರಲ್ಲಿ ಪೇಪರ್ 2ನ ಹೆಂಗೆ ಸಾಲ್ವ್ ಮಾಡಬೇಕು, ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊತಾ ಬರಬೇಕು. ಡೈಲಿ 3 ಅವರ್ಸು ಒಂದೆಲ್ಲಾದರೂ ಕೂತು, ದಯಮಾಡಿ ಯಾವುದೇ ರೀತಿ ಶಾಂತ ವಾತಾವರಣದಲ್ಲಿ ಕೂಡಬೇಡಿ. ಯಾಕಂದರೆ ಎಕ್ಸಾಮ್ ಹಾಲು ಶಾಂತತೆಯಿಂದ ಕೂಡಿರಲ್ಲ, ನಿಮಗೆ ಅಕ್ಕಪಕ್ಕದ ಡಿಸ್ಟರ್ಬೆನ್ಸು ಬರ್ತಾ ಇರುತ್ತೆ. ಹೌದಾ? ಲೈಟ್ ಇರ್ಬೋದು, ಇಲ್ಲದೇನೂ ಇರ್ಬೋದು, ಫ್ಯಾನ್ ಇರ್ಬೋದು, ಇಲ್ಲದೇನೂ ಇರ್ಬೋದು. ಹೌದಾ? ಎಕ್ಸಾಮ್ ಸೆಂಟ್ರ್ ಹೇಗಿರುತ್ತೆ ಅಂಥೇಳಿ ನಮಗೆ ಮೊದಲೇ ಗೊತ್ತಿರಲ್ಲ. ಹಾಗಾಗಿ ನೀವು ಡಿಸ್ಟರ್ಬೆನ್ಸಲ್ಲಿದ್ದರೂ ಸಾಲ್ವ್ ಮಾಡೋ ಕೆಪಾಸಿಟಿ ನೀವು ಬೆಳೆಸ್ಕೋಬೇಕು, ಸೈಲೆನ್ಸಲ್ಲಿದ್ದರೂ ಸಾಲ್ವ್ ಮಾಡೋ ಕೆಪಾಸಿಟಿ ಬೆಳೆಸ್ಕೋಬೇಕು. ಹಾಗಾಗಿ ಸೈಲೆನ್ಸಲ್ಲಿ ಕೂತು ಕೂಡ ಒಂದಿನ ಪ್ರಾಕ್ಟೀಸ್ ಮಾಡಿ, ಡಿಸ್ಟರ್ಬೆನ್ಸ್ ಮಧ್ಯೆ ಕೂತು ಒಂದಿನ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಮಾಡಿ 3 ಟೈಮ್ಸ್ದು ಟೈಮರ್ ಇಟ್ಕೊಂಡು ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಟ್ರೈ ಮಾಡಿ. ಇನ್ನೊಂದು, ಈ ಕ್ವಶನ್ ಪೇಪರು ಇಲ್ಲಿ ನಾನು ಮನೇಲಿ ಕೂತೆ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದೆ, ಅದರಲ್ಲಿ ನನಗೆ ಕೇವಲ 40 ಮಾರ್ಕ್ಸ್ ಬಂತು, 50 ಮಾರ್ಕ್ಸ್ ಬಂತು ಅಂಥೇಳಿ ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ. ಹೌದಾ? ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿರೋದೇ ಬೇರೆ, ಎಕ್ಸಾಮ್ ಹಾಲ್ ಇರೋದೇ ಬೇರೆ. ಹೌದಾ? ಇಲ್ಲೇ ನನ್ನ ಮಾರ್ಕ್ಸ್ ಕಡಿಮೆ ಬಂತು ಅಂಥೇಳಿ ಡಿಮೋಟಿವೇಟ್ ಮಾಡ್ಕೋಬೇಡಿ. ಯಾರಿಗೆ ಗೊತ್ತು, ನೀವು ಪ್ರಾಕ್ಟೀಸ್ ಮಾಡ್ತಿರೋ PY ಕ್ವಶನ್ಸು ಅದರದ್ದು ಕ್ವಶನ್ ಲೆವೆಲ್ ಟಫ್ ಇರ್ಬೋದು, ನಾಳೆ ಎಕ್ಸಾಮಲ್ಲಿ ಕ್ವಶನ್ ಲೆವೆಲ್ ಈಸಿ ಬರ್ಬೋದು, ಅಥವಾ ಮಾಡ್ರೇಟಲ್ಲಿ ಬರ್ಬೋದು. ಇದೇ ರೀತಿ ಬರುತ್ತಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಡಿಮೋಟಿವೇಟ್ ಆಗ್ಲಿಕ್ಕೆ ಹೋಗಬೇಡಿ. ಮಾರ್ಕ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ, ಯಾವ ಕ್ವಶನ್ಸ್ ತಪ್ಪಾಗಿದ್ದಾವೆ, ಯಾವ ಟಾಪಿಕ್ಸ್ ಮೇಲೆ ತಪ್ಪಾಗಿದ್ದಾವೆ ನೋಡ್ಕೊಳ್ಳಿ, ಆ ಟಾಪಿಕ್ಸ್ನ ಮತ್ತೊಂದು ಸರ್ತಿ ಓದ್ಕೊಳ್ಳಿ. ಓಕೆನಾ? ಹಿಂಗೆ ಮಾಡಿ ನೀವು ಕ್ವಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆನಾ? ಇದ್ರ ಮಧ್ಯೆ ಇನ್ನೊಂದು ಇಂಪಾರ್ಟೆಂಟು, ಡೈಲಿ ನೀವು ಪೇಪರ್ 1ಗೆ ಅಟ್ಲೀಸ್ಟು 2 to 3 ಅವರ್ಸ್ ಆದರೂ ಕೊಡ್ಲಿಕ್ಕೆ ಟ್ರೈ ಮಾಡಿ. ಹೌದಾ? ಎಲ್ಲ PYQಸ್ನೂ ನೋಡಿ, ಒಂದು ಕ್ವಶನ್ ನೋಡಿ, ಅದರಲ್ಲಿರೋ ಆಪ್ಷನ್ಸ್ ನೋಡಿ, ಯಾವುದು ಕರೆಕ್ಟ್ ಇದೆ ಅದನ್ನು ಬಿಟ್ಬಿಡಿ. ಹೌದಾ? ಆ ಕ್ವಶನಿಗೆ ಅದು ಆನ್ಸರ್ ಕರೆಕ್ಟ್ ಇದೆ ಅಂದರೆ ಅದನ್ನು ಬಿಟ್ಬಿಡಿ. ಇನ್ನು ಮಿಕ್ಕಿದ್ದು 3 ಏನಕ್ಕೆ ತಪ್ಪಿದ್ದಾವೆ, ಅವು ತಪ್ಪಿರೋದು ಯಾವುದಕ್ಕೆ ರಿಲೇಟೆಡ್ ಇದ್ದಾವೆ ಅದನ್ನು ನೋಡ್ಕೊತಾ ಬನ್ನಿ. ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಯಾವುದೇ ಬುಕ್ ತೊಗೊಂಡು ಥೆರಾಟಿಕಲ್ ಪಾರ್ಟು ಪೇಪರ್ 1ನಲ್ಲಿ ಓದೋ ಅವಶ್ಯಕತೆ ಇರಲ್ಲ. ಓಕೆ, ಒಂದು 8 ಟಾಪಿಕ್ಸ್ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ ಅದರಲ್ಲಿ. ಆ 8 ಟಾಪಿಕ್ಸ್ನ ನೀಟಾಗಿ ನೋಡ್ಕೊಳ್ಳಿ. ಎನ್ವಿರಾನ್ಮೆಂಟ್, ಇದನ್ನು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಇದರದ್ದು ರೀಸೆಂಟಲ್ಲಿ ಇದರಲ್ಲಿ ಏನೇನು ಮಾಡಿದ್ದಾರೆ, ಯಾವ್ಯಾವ ಆ್ಯಕ್ಟ್ ತೊಗೊಂಬಂದಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಮತ್ತು NEP ನೋಡ್ಕೊಳ್ಳಿ, ಹೈಯರ್ ಎಜುಕೇಷನ್ ಪಾಲಿಸಿ ನೋಡ್ಕೊಳ್ಳಿ. ಹೌದಾ? ಪೇಪರ್ ಫಸ್ಟಲ್ಲಿ ಈ ರೀತಿ ನೋಡ್ಕೊಳ್ಳಿ. ಕ್ವಶನ್ ಪೇಪರ್ನ ನೋಡಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾನೆ ಅಂತ. ದಯಮಾಡಿ ಪೇಪರ್ 1ಅನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲಿ ನೀವು ಕನಿಷ್ಠ 60ರಿಂದ 80 ಮಾರ್ಕ್ಸ್ ಬರೋ ಥರ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹೌದಾ? ಮಿನಿಮಮ್ 40 ಕ್ವಶನ್ಸ್ ಆದರೂ ನಿಮ್ಮದು ಕರೆಕ್ಟ್ ಆಗಲೇಬೇಕು. ಅಲ್ಲಿ ನಿಮ್ಮದು 40 ಕ್ವಶನ್ ಇಲ್ಲಿ ಕರೆಕ್ಟ್ ಆಯ್ತಲ್ಲ, ಪೇಪರ್ 2ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಹೆಚ್ಚಾದರೂ ನಿಮ್ಮದು ಬ್ಯಾಲೆನ್ಸ್ ಆಗುತ್ತೆ. ನೀವು ಇಲ್ಲೇ 10-20 ಮಾರ್ಕ್ಸ್ ತೊಗೊಂಡ್ರಿ ಅಂದರೆ ಪೇಪರ್ 2ನ ನೀವು ಹೆಂಗೆ ಸಾಲ್ವ್ ಮಾಡಿದ್ರೂ ಕಷ್ಟ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಪ್ಲೀಸ್ ಪೇಪರ್ 1ಅನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇವು 7 ಪಾಯಿಂಟ್ಸ್ನ ನೆನಪಲ್ಲಿ ಇಟ್ಕೊಂಡು ನಿಮ್ಮ ಸ್ಟಡಿನ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ. ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.